ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಳಿಮಯ್ಯ, ಯಾಕೋ ಇಷ್ಟೊಂದು ಟೆನ್ಷನ್ ಆಗಿದೆಯಾ? ಆಗಿದ್ದಾಗೋಯ್ತು, ಏನ್ ಮಾಡಕ್ಕಾಗತ್ತೆ? ಮುಂದೇನ್ ಮಾಡ್ಬೇಕು ಅಂತ ಯೋಚನೆ ಮಾಡೋಣ. ಸಮಾಧಾನ ಮಾಡ್ಕೋ ಅಳಿಮಯ್ಯ. ಏನ್ ಸಮಾಧಾನ ಮಾಡ್ಕೊಳ್ಳಿ? ಹೆಂಗ್ ಸಮಾಧಾನ ಮಾಡ್ಕೊಳ್ಳಿ? ಇಷ್ಟು ದಿನ ಕಾದಿದ್ದು ಕೆಡ್ಡ ತೋಡಿ ಇಂಥದ್ದೊಂದು ದಿನ ಬರುತ್ತೆ. ಬಂದಾಗ ನಮ್ಮ ಅಣ್ಣನ ಕೆಳಗೆ ಬೀಳ್ಸೋಣ, ಅವನ ಜಾಗದಲ್ಲಿ ನಾನು ಕೂರೋಣ, ನನಗಾಗಿರೋ ನೋಗಿಲ್ಲ ರಿವೆಂಜ್ ತಗೊಳ್ಳೋಣ, ಪೂರ್ತಿ ಅಧಿಕಾರ ನನ್ನ ಕೈಲಿ ತಗೊಳ್ಳೋಣ ಅಂತ ಎಷ್ಟು ದಿನ ಕಾದಿದ್ದು. ಎಲ್ಲಾನು ನೀಟಾಗಿ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದ್ರೆ ಲಾಸ್ಟ್ ಮೊಮೆಂಟ್ ಅಲ್ಲಿ ಈ ತರ ಆಗೋಯ್ತಲ್ಲ ಮೋಸ್. ಇದನ್ನೆಲ್ಲ ಹೇಗ್ ತಡ್ಕೊಳ್ಳಿ ನಾನು? ಈ ಡಿಸಪಾಯಿಂಟ್ಮೆಂಟ್ ನ ಹೇಗೆ ಓವರ್ಕಮ್ ಮಾಡ್ಕೊಳ್ಳೋದು ಅಂತಾನೆ ಗೊತ್ತಾಗ್ತಿಲ್ಲ ನನಗೆ. ಇನ್ನೇನು ನನ್ನ ಗುರಿ ಹತ್ರದಲ್ಲಿದ್ದೀನಿ, ಗುರಿ ಮುಟ್ಟದೇನ ಗೆದ್ದೆ ಅಂತ ಅನ್ಕೊಳ್ಳೋಷ್ಟರಲ್ಲಿ ಎಲ್ಲಾನು ಮುಳುಗೋಯ್ತು. ಇದಕ್ಕೋಸ್ಕರ ಎಷ್ಟು ಕಷ್ಟಪಟ್ಟಿದ್ದು ನಾನು, ಕೊನೆಗೂ ಅದು ನನಗಾಗ್ಲಿಲ್ಲ, ನನಗೇನು ಸಿಗ್ಲಿಲ್ಲ, ಸೋತೋದೆ. ಇದನ್ನೆಲ್ಲ ಹೇಗ್ ಸಮಾಧಾನ ಮಾಡ್ಕೊಳ್ಳಿ? ಲತ್ತೆ ಲತ್ತೆ ನನ್ನ ಮಗನ. ಛೇ, ಯಾಕೋ ಏನೇನೋ ಮಾತಾಡ್ತಾ ಇದೀಯ ನೋಡು. ನಿನ್ ಮಾವ ಹೇಳಿತರ ಇಲ್ಲಿಗೆ ಎಲ್ಲ ಮುಗ್ದೋಗಿಲ್ಲ. ಮುಗಿಯೋದಕ್ಕೆ ನಾನ್ ಬಿಡೋದು ಇಲ್ಲ. ನಮ್ಗೆ ಮತ್ತೆ ಈ ಅವಕಾಶ ಸಿಗತ್ತೆ, ಸಿಗದೆ ಎಲ್ಲೂ ಹೋಗಲ್ಲ. ಅಲ್ಲಿ ತನಕ ಸ್ವಲ್ಪ ತಾಳ್ಮೆ ಅಂತೀರೋ. ನಾನು ಇದೀನಿ ಜೈ, ಎಲ್ಲ ನೋಡ್ಕೋತೀನಿ. ಲೈಫ್ ಪೂರ್ತಿ ಇದಾಯ್ತಲ್ಲ ಮಾವ್. ಯಾವಾಗ್ಲೂ ಅವಕಾಶಕ್ಕೋಸ್ಕರ ಕಾಯೋದು 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 ಕಾಯೋದು. ನಮಗೇನ್ ಬೇಕು ಅದು ಸಿಕ್ಕಿದ್ರೆ ಇವತ್ತು ಕಾಯೋ ಅವಶ್ಯಕತೆ ಯಾಕೆ ಇರ್ತಿತ್ತು ಮಾವ್? ಅದನ್ನ ನಾನು ಕೇಳ್ತಾ ಇದ್ದೀನಿ. ಇವ್ರ ಹತ್ರ ಭಿಕ್ಷೆ ಬಿಡ್ಬೇಕಿತ್ತ ನಾವು? ಯಾರ ಹಂಗೂ ಇಲ್ಲದೆ ನಾವು ನೆಮ್ಮದಿಯಾಗಿ ಬದುಕಬೋದಿತ್ತು. ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಆದ್ರೆ ಏನ್ ಮಾಡೋದು? ಹುಚ್ಚಿದಪ್ಪ ಕೊನೆಗೂ ಉಲ್ಮೆಯ ತರನೇ ಮಾಡ್ಬಿಟ್ನಲ್ಲ. ಇವತ್ತಾಗಿರೋ ಇಷ್ಟೆಲ್ಲದಕ್ಕೂ ನಾವಿರೋ ಈ ಪರಿಸ್ಥಿತಿಗೆ ಎಲ್ಲದಕ್ಕೂ ಅವನೇ ಕಾರಣ. ನಿನ್ನ ಗಂಡ ಅವನೇ ಇದಕ್ಕೆಲ್ಲ ಕಾರಣ. ಒಳ್ಳೆ ಬಹುಮಾನನೇ ಕೊಟ್ಟೋದ. ಇಂಥ ಒಂದು ದಿನ ಬರುತ್ತೆ, ಭಿಕ್ಷೆ ಎತ್ತದಕ್ಕೆ ಯೂಸ್ ಆಗಲಿ ಅಂತ ಚೊಂಬು ಕೊಟ್ಟೋಗಿದ್ದಾನೆ ಎಲ್ರ ಕೈಲೂ. ಹೇಗ್ ಮಾಮ್ ನಮ್ದೆ ಅವನು ನೀನು? ಇಷ್ಟು ದೊಡ್ಡ ಮನೆಯಲ್ಲಿ ಗುಲಾಮ್ರ ತರ ಬದುಕ್ತಾ ಇದೀವಲ್ಲ, ಹೇಗ್ ನಮ್ದೆ ಅವನು ನೀನು? ಎಲ್ಲದಕ್ಕೂ ನಿನ್ನ ಗಂಟನೇ ಕಾರಣ. ಯಾಕೆ ಏನೇನೋ ಮಾತಾಡ್ತಾ ಇದೀಯ? ಏನೇನೋ ಮಾತಾಡ್ತಿಲ್ಲ ಮಾಮ್, ನಾನು ಇರೋದನ್ನ ಮಾತಾಡ್ತಾ ಇದೀನಿ, ಸತ್ಯನ ಮಾತಾಡ್ತಾ ಇದೀನಿ. ಏನಾಗಿದೆಯೋ ಅದನ್ನ ಮಾತಾಡ್ತಾ ಇದೀನಿ. ಯಾವ ಸೌಭಾಗ್ಯಕ್ಕಾದೆ ಮಧ್ಯೆ ನೀನು ಅವನನ್ನ? ಯಾವ ಸೌಭಾಗ್ಯಕ್ಕೆ ನಮ್ಮನ್ನೆಲ್ಲ ಹುಟ್ಟಿಸ್ಬೇಕಿತ್ತು ಅವನು? ಈ ತರ ಮಾಡೋದಿಕ್ಕ, ಬೀದಿ ತಂದು ನಿಲ್ಸೋದಿಕ್ಕ? ಎಲ್ಲಾನು ತಗೊಂಡೋಗಿ ಅವ್ರಿಬ್ರು ಹೆಸರು ಮಾಡಿದ್ದಾನೆ, ಅಣ್ಣ ತಂಗಿ ಹೆಸರಿಗೆ. ನಾವೆಲ್ಲ ಏನ್ ಪಾಪ ಮಾಡಿದ್ವಿ? ಮನುಷ್ಯ ಅಲ್ವಾ ನಾವು? ಮಕ್ಕಳಲ್ವಾ ನಾವು ಅವನ್ಗೆ? ಅವ್ರಿಗೊಂದಷ್ಟು, ಅವಳಿಗೊಂದಷ್ಟು, ಇನ್ ಪಬ್ಲಿಕ್ ಒಂದಷ್ಟು, ನಾವೆಲ್ಲ ಏನ್ ಮಾಡ್ಬೇಕು? ಹೇಳ್ಕೊಳ್ಳೋದಕ್ಕೆ ನೋಡೋದಕ್ಕೆ ಮಾತ್ರ ದೊಡ್ಡ ಮನೆ, ದೊಡ್ಡ ಮನೆತನ, ದೊಡ್ಡ ಮನುಷ್ಯರು. ಆದ್ರೆ ನಾವಿಲ್ಲಿ ಬದುಕ್ತಾ ಇರೋದು ಗುಲಾಮ್ರ ತರ. ಸಿಕ್ಕದೆ ಸಾಕು, ಒಬ್ರಿಗಿಂತ ಒಬ್ರು ಇಷ್ಟ ಸ್ಪೀಚ್ ಕೊಡ್ತಾರೆ, ದಿವಾನ್ ಮನೆತನ ಹಾಗೆ ಹೀಗೆ ಅಂತ. ಆದ್ರೆ ಯಾರು ಒಬ್ರಿಗಾದ್ರು ನಮಗಾಗ್ತಿರೋ ಅನ್ಯಾಯ ಕಾಣಿಸ್ತಾ ಇದೆಯಾ? ಯಾರಾದ್ರೂ ಒಬ್ಬರದ್ರ ಬಗ್ಗೆ ಮಾತಾಡ್ತಿದಾರ ಅಥವಾ ಕಿಮಕ್ ಅಂತಿದಾರ? ಅದು ನನಗೆ ಗುರಿತಾ ಇರೋದು. ಹೇಳ್ಕೊಳ್ಳೋದಕ್ಕೆ ದಿವಾನ್ ಫ್ಯಾಮಿಲಿ, ಆದ್ರೆ ಬದುಕ್ತಾರ ಬಾಳು ಅನ್ಸುತ್ತೆ. ಡ್ರೈವರ್ ಕೆಲಸ ಮಾಡೋರು ಎಷ್ಟೋ ವಾಸಿ ಮಾಂಸ ನಮ್ಗಿಂತ. ಕೆಲಸ ಮುಗಿದ್ಮೇಲೆ ಅಚ್ಕಟ್ಟಾಗಿ ಮನೆಗೆ ಹೋಗ್ತಾರೆ, ಕಾಲ್ ಮೇಲೆ ಕಾಲ್ ಹಾಕೊಂಡು ಕುತ್ಕೋತಾರೆ. ಅವನ ಯಜಮಾನ ಅವನ ದರ್ಬಾರ ಅನ್ನೋತಾರೆ. ಆದ್ರೆ ನಾವು ಕೈ ಕಟ್ಕೊಂಡು ನಿಂತ್ಕೋಬೇಕು. ಅಲ್ಲಿ ಕಿಚ್ಕೊಂಡು ನಿಂತ್ಕೊಂಡು ಜಿ ಹುಸೂರ್ ಅಂತ ಮನೆ ಕೆಲ್ಸದವ್ರ ಅವನ್ ಮುಂದೆ. ಮನ್ಸಲ್ಲಿ 10 ಜನಕ್ಕಾಗೋಷ್ಟು ಉರಿ ಇದ್ರು ಯಾರ ಮುಂದೆನು ಹೇಳ್ಕೊಳಕ್ಕಾಗ್ದೆ, ಬಾಯಿ ಬಿಡಕ್ಕಾಗ್ದೆ, ಪ್ಲಾಸ್ ಹಾಕೊಂಡು ನಾಯಿ ತರ ಬದುಕ್ತಾ ಇದೀವಿ ಈ ಮನೇಲಿ. ನಮ್ದು ಒಂದು ಬದುಕಮ್ಮ. ದೊಡ್ಡ ಮನೆ ಅಂತ, ದೊಡ್ಡ ಮನೆತನ ಅಂತ ಬೆಂಕಿ ಬಿತ್ತು ಅದಕ್ಕೆ. ಹೊರಗಡೆಯಿಂದ ನೋಡೋದಕ್ಕೆ ದೊಡ್ಡ ಮನೆ ತರ ಕಾಣಿಸ್ಬೋದು ಅಷ್ಟೇ ಇದು. ಆದ್ರೆ ಒಳಗಡೆ ಕೊಲ್ತು ನಾರ್ತಾ ಇದೆ, ಕಪ್ಪೊಡಿತಾ ಇದೆ. ಇಂಥ ಒಂದು ಮನೆಯಲ್ಲಿ ಅಂತ ಒಬ್ಬ ಅಪ್ಪಗೆ ಯಾಕಾದ್ರೂ ಮಗ ಆಗಿ ಹುಟ್ಟದಂತ ಪಶ್ಚಾತ್ತಾಪ ಕಾಡ್ತಾ ಇದೆ ನನಗೆ. ಪಶ್ಚಾತ್ತಾಪ. ಅವನು ಒಬ್ಬ ಅಪ್ಪ ಅಂತ ಬ್ಲಡಿ ಅಪ್ಪ. ಅವನ ಅಪ್ಪ ಅಲ್ಲ, ನಾಲಾಯಕ್. ಹೌದು, ನಿನ್ನ ಗಂಡ ಅಂದ್ರೆ ನಮ್ಮಪ್ಪ ದೊಡ್ಡ ನಾಲಾಯಕ ಅವನು. ನಾನು ಕೇಳ್ತಾ ಇದ್ದೀನಿ, ಅತಿ ಆಯ್ತು ನಿಂದು. ಅವ್ರ ಬಗ್ಗೆ
ಒಂದು ಮಾತಾಡ್ಬೇಡ ನೀನು, ಅದು ನಾನು ಸಹಿಸ್ಕೊಳ್ಳಲ್ಲ. ಅವ್ರು ಏನು ಅನ್ನೋದು ನನಗ್ ಗೊತ್ತು ಕಣೋ. ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಆಗ್ಲಿ ಅರ್ಹತೆ ಆಗ್ಲಿ ನಿನಗಿಲ್ಲ. ಅವ್ರ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾ ಇದೆಯಲ್ಲ ನೀನೀಗ ಮಾಡಿದ್ದೇನು? ನಿನಗ ಆ ಜಾಗಕ್ಕೆ ಹೋಗೋದಿಕ್ಕೆ ಎಲ್ಲ ಅವಕಾಶ ಇದ್ದು ತಾನೆ, ಆದ್ರೆ ನೀನೇನೋ ಮಾಡ್ದೆ. ನಾನ್ ನಿನಗ್ ಕೊಟ್ಟೋ ವಿಲ್ ಅವಳಿಗೆ ಸಿಗೋ ಹಾಗೆ ಮಾಡ್ದೆ. ತಪ್ಪು ನಿಂದಿಟ್ಕೊಂಡು ನಿಮ್ಮ ಅಪ್ಪನ ಬಗ್ಗೆ ಹಗುರವಾಗಿ ಮಾತಾಡ್ತಾ ಇದೀಯಾ. ಐ ಆಮ್ ರಿಯಲಿ ಸಾರಿ ಮಾಮ್, ರಿಯಲಿ ಸಾರಿ. ನನ್ಗೆ ಏನ್ ಮಾಡ್ಲಿ ಮಾಮ್, ನನಗೆ ತಲೆ ಕೆಡಿಸ್ಕೊಂಡು ಗೊಬ್ಬರ ಆಗೋಗಿತ್ತು. ಇಟ್ಸ್ ಅನ್ ಇಂಪಾರ್ಟೆಂಟ್ ಫೈಲ್, ವಿಲ್. ಅದನ್ನ ಎಲ್ಲಿ ಇಡ್ಲಿ, ಹೇಗಾದ್ರೂ ಮಾಡಿ ಅಣ್ಣ ಆಗ್ಲಿ ಭೂಮಿಕಾ ಆಗ್ಲಿ ಅದನ್ನ ಹುಡುಕ್ಸ್ತಾರೆ ಅನ್ನೋದೊಂದು ನನಗೆ ಕನ್ಫರ್ಮೇಶನ್ ಇತ್ತು. ಅದು ಸಿಗ್ತಾರಂತ ಜಾಗದಲ್ಲಿ ಇಡಬೇಕಿತ್ತು ಮಾಮ್. ನಾನು ಅವಾಗ ಬಂದಿದ್ದ ಐಡಿಯಾ ನನಗಿದ್ದು. ಭಾಗ್ಯ ಬೆಡ್ ಅಂಡರಲ್ಲಿ ಇಟ್ರೆ ಅಲ್ಲಿ ಯಾರು ಹುಡುಕಲ್ಲ, ಅದು ಯಾರಿಗೂ ಸಿಗಲ್ಲ ಅಂತ ಯೋಚನೆ ಮಾಡಿ ಅದನ್ನ ಅಲ್ಲಿ ಇಟ್ಟೆ ಮಾಮ್. ಬಟ್ ನನ್ಗೆ ಈಗಲೂ ಅರ್ಥ ಆಗ್ತಾ ಇಲ್ಲ ಅದು ಅವಳ ಕೈಗೆ ಹೇಗೆ ಸಿಕ್ತು ಅಂತ. ಹೋಗಿ ಆ ಫೈಲ್ ಭೂಮಿಕಾ ಕೈಗೆ ಸಿಗ್ಬೇಕಾ? ಆ ಭೂಮಿಕಾ ಗೌತಮ್ ಹತ್ರ ಏನ್ ಹೇಳಿರ್ತಾಳೆ? ಆ ಫೈಲ್ ಎಲ್ಲಿ ಸಿಕ್ತು ಅಂತ ಹೇಳಿರ್ತಾಳೆ? ಆ ಭೂಮಿಕಾ ಏನಾದ್ರೂ ಆ ಭಾಗ್ಯ ಮಲ್ಗೋ ಬೇಡ್ ಕೆಳಗಡೆ ಆ ವಿಲ್ ಸಿಕ್ತು ಅಂತ ಏನಾದ್ರೂ ಹೇಳಿದ್ರೆ ನಮ್ ಟೆನ್ಷನ್ ತಪ್ಪಿದ್ದಲ್ಲ. ಇದು ಇಷ್ಟಕ್ಕೆ ಮುಗಿಯಲ್ಲ, ಹೊಸ ತಲೆನೋವು ಶುರು ಆಗತ್ತೆ ಅಂತ ಕಾಣಿಸ್ತಾ ಇದೆ. ಇಷ್ಟು ವರ್ಷದಲ್ಲಿ ಯಾವ್ದಾದ್ರೂ ಒಂದ್ ಕೆಲ್ಸ ನೆಟ್ಟಿಗೆ ಮಾಡಿದ್ಯಾ? ಆ ಗೌತಮ್ ಕಡೆಯಿಂದ ಎನ್ಕ್ವೈರಿ ಶುರು ಆದ್ರೆ ಏನ್ ಮಾಡೋದು? ಜೈ, ಸ್ಟಾಪ್ ಇಟ್. ನೋ, ಏನಕ್ಕೆ ಇಷ್ಟೊಂದು ಕುಡಿತಾ ಇದ್ದೀರಾ? ಡೋಂಟ್ ಸ್ಟಾಪ್ ಮೀ ದಿಯಾ, ಪ್ಲೀಸ್ ಡೋಂಟ್ ಸ್ಟಾಪ್ ಮೀ. ನನಗೆ ಆಗ್ತಿರೋ ಸಂಕಟಕ್ಕೆ ಊರಿಗೆ ನಾನು ಇದನ್ನ ಕುಡಿಲೇಬೇಕು, ಕುಡಿದು ಎಲ್ಲಾನು ಮರಿಲೇಬೇಕು. ಡೋಂಟ್ ಸ್ಟಾಪ್ ಮೀ ಪ್ಲೀಸ್ ಜೈ, ನನ್ನ ಮಾತು ಕೇಳಿ. ಬಿಡು ದಿಯಾ, ಜೈ ಪ್ಲೀಸ್. ಜಸ್ಟ್ ಲೀವ್ ಮೀ ಅಲೋನ್. ಜೈ, ನೀವು ಈ ತರ ಆಡ್ತಾ ಇರೋದು ನೋಡಿದ್ರೆ ನಂಗೆ ಭಯ ಆಗ್ತಿದೆ. ನನಗೆ ಎಷ್ಟು ಉರಿತದೆ ಅಂತ ನಿನಗೆ ಗೊತ್ತಾ? ಡು ಯು ಹ್ಯಾವ್ ಎನಿ ಐಡಿಯಾ ಅಬೌಟ್ ಇಟ್? ಇನ್ಮೇಲೆ ಹಾಗಾಗುತ್ತೆ, ಇನ್ಮೇಲೆ ಹೀಗಾಗುತ್ತೆ, ನನ್ನ ತಡೆಯೋರು ಯಾರು ಇರಲ್ಲ, ನಾನೇ ಕಿಂಗು, ನಂದೇ ದರ್ಬಾರು ಅಂತ ಎಷ್ಟೆಲ್ಲ ಆಸೆ ಕಟ್ಟಿದ್ದೆ, ಎಲ್ಲ ಮುಗಿದೋಯ್ತು. ಹೀಗೆಲ್ಲ ಆಯ್ತಲ್ಲ ಅಂತ ನನಗೂ ಬೇಜಾರಾಗ್ತಿದೆ. ಅದಕ್ಕೆ ನೀವು ಇಷ್ಟೊಂದು ಎಕ್ಸ್ಟ್ರೀಮ್ಗೆ ಹೋದ್ರೆ ಹೇಗೆ? ಆಗಿದ್ದಾಯ್ತು, ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ ಅಲ್ವಾ? ಸಮಾಧಾನ ಮಾಡ್ಕೋಬೇಕ? ಹೇಗ್ ಮಾಡ್ಕೊಳ್ಳಿ ಸಮಾಧಾನ? ಏನು ಅಂತ ಸಮಾಧಾನ ಮಾಡ್ಕೊಳ್ಳಿ? ಇದನ್ನಲ್ಲ ಬ್ಲಡಿ ಡ್ಯಾಶ್ ನಮ್ಮಪ್ಪ ಇದ್ದ, ಈಗಿಲ್ಲ. ಅವ್ನು ಮಾಡಿರೋ ಕೆಲ್ಸಕ್ಕೆ ಸಮಾಧಾನ ಆಗುತ್ತಾರ? ಅವರಿಬ್ರು ಮಾತ್ರ ಮಕ್ಕಳು, ನಾವು ಮಕ್ಕಳಲ್ವಾ? ಭಿಕ್ಷೆ ಬೇಡ್ಸಕ್ಕೆ ಅಂತ ಉಡ್ಸುತ್ತ ನಮ್ಮನ್ನ? ಅಷ್ಟು ಶೇರ್ಸ್ ಅಲ್ಲಿ ಇದೆಯಾ ನಮ್ಮ ಪಾಲಿಗೆ 1% ಇಲ್ಲ ಅಂದ್ಮೇಲೆ ಏನು ಕುಟಿಸ್ಬೇಕಿತ್ತು? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.